ಹಲೋ ಫ್ರೆಂಡ್ಸ್, ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಸೈನ್ಸಿನ 6th ಚಾಪ್ಟರ್ ಲೈಫ್ ಪ್ರಾಸೆಸಸ್ ಬಗ್ಗೆ ಕಲಿಯೋಣಂತೆ. ಸೊ ವಾಟ್ ಆರ್ ಲೈಫ್ ಪ್ರಾಸೆಸಸ್? ಫಾರ್ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಆನ್ ಅರ್ತ್ ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ಸರ್ಟನ್ ಫಂಕ್ಷನ್ಸ್. ಈ ಫಂಕ್ಷನ್ಸನ್ನು ನಾವು ಲೈಫ್ ಪ್ರಾಸೆಸಸ್ ಅಂತ ಕರಿತೀವಿ. ಟು ಡಿಕ್ಲೇರ್ ದಟ್ ಎನಿ ಆರ್ಗ್ಯಾನಿಸಮ್ ಈಸ್ ಲಿವಿಂಗ್ ಆರ್ ನಾಟ್, ವಿ ವಿಲ್ ಚೆಕ್ ಸಮ್ criteria, that is whether it is having food or not, whether it is respiring or not ಅನ್ನೋದನ್ನು ನಾವು ಚೆಕ್ ಮಾಡ್ತೀವಿ. ಸೊ ದೀಸ್ ಪ್ರೊಸೆಸಸ್ ಟೆಲ್ ಮಿ ದಟ್ ದ ಆರ್ಗ್ಯಾನಿಸಮ್ ಈಸ್ ಲಿವಿಂಗ್ ಆರ್ ನಾಟ್ ಲಿವಿಂಗ್. ಅದಕ್ಕೆ ನಾವು ಈ ಪ್ರಾಸೆಸನ್ನು ನಾವು ಲೈಫ್ ಪ್ರಾಸೆಸಸ್ ಅಂತ ಕರಿತೀವಿ. ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ 4 ಲೈಫ್ ಪ್ರಾಸೆಸಸ್, ದಟ್ ಈಸ್ ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. ವಿ ವಿಲ್ ಆಲ್ಸೋ ಸಿ ಹೌ ದೀಸ್ 4 ಆರ್ ಇಂಟರ್ ಕನೆಕ್ಟೆಡ್. ಸೊ ನ್ಯೂಟ್ರಿಷನ್ ಅಂದರೆ ಏನು? ದ ಪ್ರಾಸೆಸ್ ಬೈ ವಿಚ್ ಆರ್ಗ್ಯಾನಿಸಮ್ಸ್ ಆಬ್ಟೈನ್ ಎನರ್ಜಿ ಫ್ರಮ್ ದ ಎಕ್ಸ್ಟರ್ನಲ್ ಸೋರ್ಸ್, ವಿ ಕಾಲ್ ಇಟ್ ಆಸ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಆರ್ ಆಫ್ 2 ಟೈಪ್ಸ್. ಒಂದನೇದು ಆಟೋಟ್ರೋಪಿಕ್, ಎರಡನೇದು ಹೆಟಿರೋಟ್ರೋಪಿಕ್. ಆಟೋಟ್ರೋಪಿಕ್ ನ್ಯೂಟ್ರಿಷನಲ್ಲಿ ಆರ್ಗ್ಯಾನಿಸಮ್ಸ್ ಪ್ರಿಪೇರ್ ದೇರ್ ಓನ್ ಫುಡ್, ಉದಾಹರಣೆಗೆ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನಲ್ಲಿ ಆರ್ಗ್ಯಾನಿಸಮ್ಸ್ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್, ಉದಾಹರಣೆಗೆ ಎನಿಮಲ್ಸ್. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಏನು ಹಾಗಾದರೆ? ಯಾವ ಆರ್ಗ್ಯಾನಿಸಮ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ಯೂಸಿಂಗ್ ಎಕ್ಸ್ಟರ್ನಲ್ ಸೋರ್ಸಸ್ ಲೈಕ್ ಸನ್ಲೈಟ್ ಆ್ಯಂಡ್ ಅದರ್ ಆರ್ಗ್ಯಾನಿಕ್ ಮಟೀರಿಯಲ್ಸ್, ವಿ ಕಾಲ್ ದಟ್ ಮೋಡ್ ಆಫ್ ನ್ಯೂಟ್ರಿಷನ್ ಆ್ಯಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಹಾಗೆ ಯಾವ ಆರ್ಗ್ಯಾನಿಸಮ್ಸು ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನನ್ನು ಯೂಸ್ ಮಾಡ್ತಾವೋ ಅವನ್ನು ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. The process by which organisms prepare their own food by using sunlight, carbon dioxide and water in presence of chlorophyll, we call it as photosynthesis. ಇದ್ರದ್ದು ಕೆಮಿಕಲ್ ಫಾರ್ಮ್ ಬರೆಯೋದಾಯಿತು ಅಂದರೆ, ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್ ಟು ಪ್ರೊಡ್ಯೂಸ್ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್. ದಿಸ್ ಗ್ಲೂಕೋಸ್ ಇಟ್ ಸೆಲ್ಫ್ ಇಸ್ ಫುಡ್. ಹೀಗೆ ಉತ್ಪತ್ತಿಯಾಗುವಂತಹ ಗ್ಲೂಕೋಸ್ ಹೇಗೆ ಉತ್ಪತ್ತಿ ಆಗ್ತದೆ? ಇಟ್ ರಿಕ್ವೈರ್ಸ್ 3 ಸ್ಟೆಪ್ಸ್. ಇನ್ ಸ್ಟೆಪ್ 1 ಕ್ಲೋರೋಫಿಲ್ ಏನು ಮಾಡುತ್ತೆ ಅಂದರೆ ಇಟ್ ಅಬ್ಸಾರ್ಬ್ಸ್ ಸನ್ಲೈಟ್ ಎನರ್ಜಿ. ಸೆಕೆಂಡ್ ಸ್ಟೆಪ್ನಲ್ಲಿ ಸನ್ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ ಟು ಸ್ಪ್ಲಿಟ್ ವಾಟರ್ ಮಾಲಿಕ್ಯೂಲ್ಸ್ ಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಥರ್ಡ್ ಸ್ಟೆಪ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ಗೆ ಹೈಡ್ರೋಜನನ್ನು ಆ್ಯಡ್ ಮಾಡಿ ವಿ ವಿಲ್ ರೆಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಟು ಗ್ಲೂಕೋಸ್. ಗ್ಲೂಕೋಸ್ ಇಸ್ C6H12O6. ಉತ್ಪತ್ತಿಯಾದಂತಹ ಗ್ಲೂಕೋಸ್ ಏನು ಮಾಡ್ತದೆ? ದಿಸ್ ಗ್ಲೂಕೋಸ್ ಈಸ್ ಯೂಸ್ಡ್ ಫಾರ್ ಪ್ಲಾಂಟ್ ಬಾಡೀಸ್ ಮೆಟಬಾಲಿಕ್ ಆ್ಯಕ್ಟಿವಿಟಿ. ಉಳಿದಂತಹ ಎಕ್ಸ್ಟ್ರಾ ಫುಡ್ಡು ಸ್ಟಾರ್ಚ್ ರೂಪದಲ್ಲಿ ಸ್ಟೋರ್ ಆಗುತ್ತೆ. ಸ್ಟಾರ್ಚ್ ಈಸ್ ಸ್ಟೋರ್ಡ್ ಇನ್ ಲೀವ್ಸ್, ಫ್ರೂಟ್ಸ್, ಸೀಡ್ಸ್, ರೂಟ್ಸ್ ಆ್ಯಂಡ್ ಅದರ್ ಈಟಬಲ್ ಪಾರ್ಟ್ಸ್. ಅವನ್ನು ನಾವು ಸ್ಟೋರೇಜ್ ಪಾರ್ಟ್ಸ್ ಅಂತ ಕೂಡ ಕರಿತೀವಿ. ಸೊ ಕಾರ್ಬನ್ ಡೈಆಕ್ಸೈಡು ಒಳಗಡೆ ಹೇಗೆ ಬಂತು? ವಿ ನೋ ದ್ಯಾಟ್ ವಾಟರ್ ಈಸ್ ಎಂಟರಿಂಗ್ ಥ್ರೂ ರೂಟ್ಸ್, ಬಟ್ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಬಂತು ಅಂತ ನೋಡೋದಾಯಿತು ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಗ್ಯಾಸಸ್ ಎಂಟರ್ ಥ್ರೂ ಎ ಸ್ಪೆಷಲ್ ಪೋರ್ಸ್ ಕಾಲ್ಡ್ ಸ್ಟೊಮ್ಯಾಟಲ್ ಪೋರ್ಸ್. ಸ್ಟೊಮ್ಯಾಟಲ್ ಪೋರ್ಸ್ ಸುತ್ತಲೂ ಗಾರ್ಡ್ ಸೆಲ್ಸ್ ಇರ್ತವೆ. ಈ ಗಾರ್ಡ್ ಸೆಲ್ಸ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಲ್ ಪೋರ್ಸನ್ನು ಹ್ಯಾಂಡಲ್ ಮಾಡ್ತವೆ. ಗಾರ್ಡ್ ಸೆಲ್ಸ್ ಒಳಗಡೆ ನೀರು ಬಂದಾಗ ದೆ ಬಲ್ಜ್ ಆ್ಯಂಡ್ ಓಪನ್ ದ ಸ್ಟೊಮ್ಯಾಟಲ್ ಪೋರ್. ದಿಸ್ ಓಪನಿಂಗ್ ಆಫ್ ಸ್ಟೊಮ್ಯಾಟಲ್ ಪೋರ್ ಹೆಲ್ಪ್ಸ್ ಇನ್ ದ ಎಂಟ್ರಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಗ್ಯಾಸಸ್. ಓಕೆ, ಸೊ ದಿಸ್ ವಾಸ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಈಗ ನಾವು ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ ನೋಡೋಣಂತೆ. ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನಲ್ಲಿ ಆರ್ಗ್ಯಾನಿಸಮ್ಸ್ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್. ಸೊ ಯಾವ ಆರ್ಗ್ಯಾನಿಸಮ್ಸು ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನನ್ನು ಯೂಸ್ ಮಾಡ್ತಾವೋ ಅವನ್ನು ನಾವು ಹೆಟಿರೋಟ್ರೋಪ್ಸ್ ಅಂತ ಕರಿತೀವಿ. ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ದ ಫುಡ್ ಎಂಟರ್ಸ್ ದ ಸೆಲ್ ಬಾಡಿ ಬೈ ಸಿಂಪಲ್ ಡಿಫ್ಯೂಷನ್ ಪ್ರಾಸೆಸ್. ಆದರೆ ಆ್ಯಸ್ ದ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸಸ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಬಾಡಿ ಆಲ್ಸೋ ಇನ್ಕ್ರೀಸಸ್. ಸೊ ನಾವು ಸ್ಪೆಷಲ್ ಆರ್ಗನ್ಸ್ ಆ್ಯಂಡ್ ಆರ್ಗನ್ ಸಿಸ್ಟಮ್ಸ್ ಬೇಕಾಗ್ತದೆ. ಸೊ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಅಮೀಬಾನ ನಾವು ನೋಡ್ತಾ ಹೋದ್ವಿ ಅಂತಂದರೆ ಇಟ್ ಫಾಲೋಸ್ ಸಿಂಪಲ್ ಡೈಜೆಷನ್. ವೆನೆವರ್ ಅಮೀಬಾ ಸೆನ್ಸ್ ಫುಡ್ ಪಾರ್ಟಿಕಲ್ ಅರೌಂಡ್ ಇಟ್, ಅದು ಸೂಡೋಪೋಡಿಯಾನ
ಫುಡ್ ಪಾರ್ಟಿಕಲ್ ಸುತ್ತುವರಿಸ್ತದೆ. ಫುಡ್ ಪಾರ್ಟಿಕಲ್ ಸುತ್ತುವರಿಸಿದಾಗ ಅದು ಇಟ್ ಪ್ರೊಡ್ಯೂಸಸ್ ಎ ಫುಡ್ ವ್ಯಾಕ್ಯೂಲ್ ದಟ್ ಹೆಲ್ಪ್ಸ್ ಇನ್ ಬ್ರೇಕ್ ಡೌನ್ ಆಫ್ ದಿಸ್ ಫುಡ್ ಪಾರ್ಟಿಕಲ್. ಫುಡ್ ಪಾರ್ಟಿಕಲ್ ಬ್ರೇಕ್ ಡೌನ್ ಆದ ನಂತರ ಅದನ್ನು ಸೆಲ್ ಬಾಡಿ ಎಬ್ಸಾರ್ಬ್ ಮಾಡ್ಕೋತದೆ. ಅನ್ಡೈಜೆಸ್ಟೆಡ್ ಫುಡ್ ಅಥವಾ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ನ ಸರ್ಫೇಸಿಗೆ ಕಳಿಸಿ ಇಟ್ ಈಸ್ ಸೆಂಟ್ ಔಟ್. ಸೊ ದಿಸ್ ವಾಸ್ ಇನ್ ಅಮೀಬಾ. ನೆಕ್ಸ್ಟ್, ವೆನ್ ದ ಬಾಡಿ ಕಾಂಪ್ಲೆಕ್ಸಿಟಿ ಇನ್ಕ್ರೀಸಸ್ ವಿ ರಿಕ್ವೈರ್ ಎ ಸಿಸ್ಟಮ್ ಅಂತ ಹೇಳಿದ್ವಿ. ಸೊ ಇಲ್ಲಿ ನೋಡಿ, ಹ್ಯೂಮನ್ದು ಬಾಡಿ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗಿದೆ. ವಿ ಆರ್ ಹ್ಯಾವಿಂಗ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮಿನ ಎಂಟ್ರಿ ಪಾಯಿಂಟ್ ಮೌತ್. ಮೌತಲ್ಲಿ ಫುಡ್ ಎಂಟರ್ಸ್ ದ ಬಾಡಿ ಥ್ರೂ ಮೌತ್. ಓಕೆ, ಮೌತಲ್ಲಿ ಹಲ್ಲು ಇರ್ತವೆ. ಹಲ್ಲುಗಳು ಸಲೈವಾ ಜೊತೆಗೆ ಹಲ್ಲುಗಳು ಫುಡ್ಡನ್ನು ಸಲೈವಾ ಜೊತೆ ಮಿಕ್ಸ್ ಮಾಡಿ ಇಟ್ ಮೇಕ್ಸ್ ಎ ಫೈನ್ ಪೇಸ್ಟ್ ಔಟ್ ಆಫ್ ಇಟ್. ಈ ಫೈನ್ ಪೇಸ್ಟನ್ನು ಮಾಡಲಿಕ್ಕೆ ಮಸ್ಕ್ಯುಲರ್ ಟಂಗ್, ನಮ್ಮ ನಾಲಿಗೆ ಹೆಲ್ಪ್ ಮಾಡ್ತದೆ. ಸಲೈವಾದಲ್ಲಿ ಒಂದು ಎನ್ಸೈಮ್ ಇರ್ತದೆ. ವಿ ಕಾಲ್ ಇಟ್ ಆಸ್ ಸಲೈವರಿ ಅಮೈಲೇಸ್. ದಿಸ್ ಸಲೈವರಿ ಅಮೈಲೇಸ್ ಕನ್ವರ್ಟ್ಸ್ ಸ್ಟಾರ್ಚ್ ಟು ಗ್ಲೂಕೋಸ್, ಅಂದರೆ ಸ್ಟಾರ್ಚಿನ ಗ್ಲೂಕೋಸ್ ಆಗಿ ಅದು ಬ್ರೇಕ್ ಡೌನ್ ಮಾಡ್ತದೆ. ಸೆಕೆಂಡ್ ಪಾರ್ಟ್ ಆಫ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಈಸೋಫೇಗಸ್. ದಿಸ್ ಈಸೋಫೇಗಸ್ ಟ್ರಾನ್ಸ್ಫರ್ಸ್ ಫುಡ್ ಟು ಸ್ಟಮಕ್ ಫ್ರಮ್ ಮೌತ್. The muscles of esophagus undergo special type of movement which helps in pushing the food to stomach. ಈ ಸ್ಪೆಷಲ್ ಮೂಮೆಂಟನ್ನು ನಾವು ಪೆರಿಸ್ಟಾಲಿಟಿಕ್ ಮೂಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಪಾರ್ಟ್ ಈಸ್ ಸ್ಟಮಕ್. ಈ ಸ್ಟಮಕ್ಕಲ್ಲಿ ಫುಡ್ ಈಸ್ ಸ್ಟೋರ್ಡ್ ಫಾರ್ ಫ್ಯೂ ಅವರ್ಸ್. ದ ವಾಲ್ಸ್ ಆಫ್ ದ ಸ್ಟಮಕ್ ರಿಲೀಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ವಿಚ್ ಕಂಟೈನ್ HCl ಆ್ಯಂಡ್ ಪೆಪ್ಸಿನ್. ಪೆಪ್ಸಿನ್ ಆ್ಯಕ್ಷನ್ ಈಸ್ ಪ್ರಮೋಟೆಡ್ ಇನ್ ಪ್ರೆಸೆನ್ಸ್ ಆಫ್ HCl. ಪೆಪ್ಸಿನ್ ಈಸ್ ಅ ಪ್ರೋಟೀನ್ ಡೈಜೆಸ್ಟಿವ್ ಎನ್ಸೈಮ್. ಸೊ ಪೆಪ್ಸಿನ್ ಏನು ಮಾಡುತ್ತೆ, ಪ್ರೋಟೀನ್ ಮೇಲೆ ಅಟ್ಯಾಕ್ ಮಾಡಿ ಇಟ್ ಕನ್ವರ್ಟ್ಸ್ ಪ್ರೋಟೀನ್ಸ್ ಟು ಅಮೈನೋ ಆ್ಯಸಿಡ್ಸ್. ದ ಫುಡ್ ಈಸ್ ಸೆಂಟ್ ಟು ಸ್ಮಾಲ್ ಇಂಟೆಸ್ಟೈನ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ಸ್ಮಾಲ್ ಇಂಟೆಸ್ಟೈನಿಗೆ ಬರ್ತಿದ್ದಂಥ ಫುಡ್ದು pH ವ್ಯಾಲ್ಯೂ ವೆರಿ ಲೋ ಇರುತ್ತೆ. ದಟ್ ಮೀನ್ಸ್ ದೇ ಆರ್ ಹೈಲಿ ಅಸಿಡಿಕ್. ಸೊ ಪ್ಯಾಂಕ್ರಿಯಾಟಿಕ್ ಜ್ಯೂಸುದು ಆ್ಯಕ್ಷನ್ ಫುಡ್ ಮೇಲೆ ಆಗಬೇಕು ಅಂತಂದರೆ the food must be alkaline. That is, we have to increase the pH value of the food. This process is done by bile juice. Bile juice makes the food alkaline and also break large fat globules to small fat globules. Pancreatic juice na release ಮಾಡ್ತದೆ which contains enzymes like trypsin and lipase. Trypsin acts on ಪ್ರೋಟೀನ್ಸ್ ಟು ಕನ್ವರ್ಟ್ ದಮ್ ಟು ಅಮೈನೋ ಆ್ಯಸಿಡ್ಸ್. ಹಾಗೆ ಲೈಪೇಸು ಫ್ಯಾಟ್ಸನ್ನು ಡೈಜೆಸ್ಟ್ ಮಾಡಿ ಫ್ಯಾಟಿ ಆ್ಯಸಿಡ್ಸ್ ಮಾಡ್ತದೆ. ವಾಲ್ಸ್ ಆಫ್ ದ ಇಂಟೆಸ್ಟೈನಲ್ ಜ್ಯೂಸನ್ನು ರಿಲೀಸ್ ಮಾಡ್ತದೆ. ಇಂಟೆಸ್ಟೈನಲ್ ಜ್ಯೂಸ್ನಲ್ಲಿ ಅಮೈಲೇಸ್ ಅನ್ನುವಂತಹ ಒಂದು ಎನ್ಸೈಮ್ ಇರ್ತದೆ ವಿಚ್ ಡೈಜೆಸ್ಟ್ ಕಾರ್ಬೋಹೈಡ್ರೇಟ್ಸ್ ಟು ಗ್ಲೂಕೋಸ್. ಸೊ ದೀಸ್ ಸಿಂಪಲ್ ಫುಡ್ ಮಾಲಿಕ್ಯೂಲ್ಸ್, that is amino acids, fatty acids and glucose are absorbed by a finger-like projections. ಇಂಟೆಸ್ಟೈನಲ್ ವಾಲಲ್ಲಿರುವಂತಹ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇದನ್ನು ಎಬ್ಸಾರ್ಬ್ ಮಾಡ್ತವೆ. ಇವುಗಳನ್ನು ನಾವು ವಿಲೈ ಅಂತ ಕರಿತೀವಿ. ದೀಸ್ ವಿಲೈ ಅಬ್ಸಾರ್ಬ್ ದ ಫುಡ್ ಫ್ರಮ್ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಡಿಫ್ಯೂಸ್ ದೆಮ್ ಇನ್ ಟು ದ ಬ್ಲಡ್. ನೆಕ್ಸ್ಟ್ ಬರೋವಂಥದ್ದು ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ನಲ್ಲಿ ಅನ್ಡೈಜೆಸ್ಟೆಡ್ ಫುಡ್ಡನ್ನು ಕಳಿಸ್ತದೆ. ಸೊ ಈ ಲಾರ್ಜ್ ಇಂಟೆಸ್ಟೈನ್ನಲ್ಲಿ ವಾಲ್ಸ್ ಆಫ್ ಲಾರ್ಜ್ ಇಂಟೆಸ್ಟೈನ್ ಅಬ್ಸಾರ್ಬ್ಸ್ extra water from food and other essential materials like enzymes etc. ಅವುಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ತದೆ. ದಿಸ್ ಅನ್ಡೈಜೆಸ್ಟೆಡ್ ಫುಡ್ ಈಸ್ ಸ್ಟೋರ್ಡ್ ಇನ್ ರೆಕ್ಟಮ್ ಫಾರ್ ಫ್ಯೂ ಅವರ್ಸ್ so that the bacteria act on it and it is sent out through anus. Hope you have understood how the digestion takes place in human beings. We will see other life processes in next videos. Thank you.